ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬಸನಗೌಡ ಪಾಟೀಲ್ ಯತ್ನಾಳರು ವಕ್ಫ್ ಯಾತ್ರೆಯನ್ನ ಮಾಡ್ತಾ ಇದ್ರು. ಆದರೆ ಆ ವಕ್ಫ್ ಯಾತ್ರೆಗೆ ಬಿಜೆಪಿ ಹೈಕಮಾಂಡ್ ರೆಡ್ ಸಿಗ್ನಲ್ ಅನ್ನು ಕೊಟ್ಟು, ಅದಾದ ನಂತರ ಉಚ್ಚಾಟನೆಯ ಮೂಲಕ ಪಕ್ಷದಲ್ಲಿ ಕಿರಿಕಿರಿ ಮಾಡ್ತಿದ್ದ ಯತ್ನಾಳರ ಬಾಯಿ ಬಂದ್ ಮಾಡಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಏನೋ ನಿರ್ಧರಿಸಿತ್ತು. ಆದರೆ ಪಕ್ಷದಿಂದ ಹೊರಬಿದ್ದ ಮೇಲೆ ಯತ್ನಾಳರ ಸಿಟ್ಟು ತಾರಕಕ್ಕೇರಿದೆ. ಬಿಜೆಪಿಯ ಅಪ್ಪ ಮಗನ ವಿರುದ್ಧದ ಹೋರಾಟವನ್ನು ಅವರು ತೀವ್ರಗೊಳಿಸುವಂಥದ್ದನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಪಕ್ಷ ಕಟ್ಟಲು ಯಾತ್ರೆ. ಕರ್ನಾಟಕದಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಹುಟ್ಟುಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಬಹುಶಃ ಅದಕ್ಕೊಂದು ಬಿತ್ತನೆ ಕಾರ್ಯ ಈಗ ಶುರು ಆದಂಗೆ ಕಾಣ್ತಾ ಇದೆ. ಅದು ಹೇಗೆ ಮೊಳಕೆ ಹೊಡೆಯುತ್ತೆ, ಯಾವ ಸಂದರ್ಭದಲ್ಲಿ ಮೊಳಕೆ ಹೊಡೆಯುತ್ತೆ, ಏನಾಗುತ್ತೆ ಅಂತೇಳಿ ನೋಡಬೇಕು. ಈ ವರ್ಷದ ಮಳೆಗಾಲದ ನಂತರ, ಬೇಸಿಗೆ ಕಳೆದು ಮಳೆಗಾಲದ ನಂತರ ಅದು ಮೊಳಕೆ ಹೊಡೆಯುವಂತಹ ಲಕ್ಷಣ ಇದೆ. ಯಾಕೆಂದರೆ ಘೋಷಣೆ ಮಾಡಿರ್ತಕ್ಕಂಥದ್ದು ವಿಜಯದಶಮಿ ದಿವಸ. ಯತ್ನಾಳರು ಬಿಜೆಪಿಯಲ್ಲಿ ಇದ್ದಾಗಲೂ ತನ್ನದೇ ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂಥ ಆರೋಪ ಅವರ ಮೇಲೆ ನಿರಂತರವಾಗಿ ಇತ್ತು. ಪಕ್ಷದ ನಾಯಕತ್ವವನ್ನು ಪ್ರಶ್ನಿಸುವಂಥದ್ದು, ಅದನ್ನು ಕುಟುಂಬ ರಾಜಕಾರಣ ವಿರುದ್ಧ ತನ್ನ ಹೋರಾಟ, ಅಪ್ಪ ಮಗನ ವಿರುದ್ಧ ನನ್ನ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ, ಈ ರೀತಿಯಾದಂಥ ನಾನಾ ಹೆಸರುಗಳ ಮೂಲಕವಾಗಿ ಅವರು ಕರೀತಾ ಇದ್ರು. ಇದೇ ಕಾರಣಕ್ಕಾಗಿ ಅವರ ಬಾಯಿ ಮಾತಿನ ಕಾರಣಗಳಿಂದಾಗಿಯೇ ಪಕ್ಷದಿಂದ ಹೊರಬಿದ್ದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳರು. ಆದರೆ ಅವ್ರನ್ನ ಪಕ್ಷದ ಹೊರ ಹಾಕಿದ ಮೇಲೂ ಕೂಡ ಬಿಜೆಪಿಯವರಿಗೆ ನೆಮ್ಮದಿಯಾಗಿ ಕೂರೋದಕ್ಕೆ ಅವ್ರು ಬಿಡುವಂಥ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಪ್ರತಿನಿತ್ಯವೂ ಕೂಡ ತಾನು ಹಿಂದೆ ಎತ್ತಿದ್ದಂತಹ ವಿಚಾರಗಳಿಗೆ ಹೊಸ ಶಕ್ತಿಯನ್ನು ತುಂಬುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೊಸ ಆರೋಪಗಳನ್ನು ಮಾಡ್ಕೊಳ್ತಿದ್ದಾರೆ, ಹೊಸ ಪದ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಪದ ಬಳಕೆಯ ಮೂಲಕವಾಗಿ ಇವತ್ತೂ ಕೂಡ ಗವಿಮಠಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯತ್ನಾಳರು ಏನೆಲ್ಲ ಮಾತನಾಡಿದರು, ಹಾಗೆಯೇ ಅವರ ಪಕ್ಷ ಕಟ್ಟುವ ಯಾತ್ರೆಯ ರೂಪುರೇಷೆ ಹೇಗೆ ಶುರುವಾಗಿದೆ ಅನ್ನೋದನ್ನು ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಜೇಬು ಗಟ್ಟಿ ಮಾಡ್ಕೊಳ್ಳಿ. ಯಾಕಂದರೆ ನಾಳೆಯಿಂದಲೇ ಶುರು ಆಗುತ್ತೆ. ನಾಳೆಯಿಂದಲೇ ಹಾಲು ತರೋಕೆ ಹೋದಾಗ ನೀವು ಕೊಡಬೇಕಾದಂತಹ ಹಣ ₹2 ಅರ್ಧ ಲೀಟ್ರ್ ತೆಗೆದುಕೊಳ್ಳೋದಿದ್ರೆ, ₹4 1 ಲೀಟ್ರ್ ತೆಗೆದುಕೊಳ್ಳೋದಿದ್ರೆ ಹೆಚ್ಚಾಗುತ್ತೆ. ಮೊಸರಿನ ರೇಟ್ ಹೆಚ್ಚಾಗುತ್ತೆ. ಪ್ರತಿಯೊಂದರೂ ಕೂಡ ದರ ಏರಿಕೆ ಆಗ್ತಾ ಇರೋದು. ಅಷ್ಟೇ ಅಲ್ಲ, ನೀವು ಟೋಲ್ಗೆ ಹೋದ್ರಿ ಅಂದರೆ ಅಲ್ಲೂ ಕೂಡ ದರ ಏರಿಕೆ ಆಗತ್ತೆ. ಹೀಗೆ ನಾನಾ ಸ್ವರೂಪದಲ್ಲಿ ದರ ಏರಿಕೆ ಬಿಸಿ ಮುಟ್ತಾ ಇರುವಂಥದ್ದು. ಯಾವ್ಯಾವುದರ ದರ ಏರಿಕೆ ನಾಳೆಯಿಂದ ಆಗ್ತಾ ಇದೆ, ಪ್ರತಿಯೊಂದರ ವಿವರವನ್ನು ಕೂಡ ನಿಮಗೆ ನೀಡ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಹಾಗೆಯೇ ಒಂದಿಷ್ಟು ರಿಲೀಫ್ ಕೂಡ ಸಿಗ್ತಿದೆ. ಅದು ಯಾವುದರಲ್ಲಿ ಸಿಗ್ತಿರುವಂತಹ ರಿಲೀಫ್ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಪಕ್ಷ ಕಟ್ಟಲು ಯಾತ್ರೆ ಹೊರಡ್ತಾ ಇದ್ದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳರು. ಇಡೀ ರಾಜ್ಯದ ಯಾತ್ರೆಯನ್ನು ಮಾಡೋದು ನೋಡಿ. ಹಿಂದೆ ಅವರು ವಕ್ಫ್ ಯಾತ್ರೆಯನ್ನು ಶುರು ಮಾಡಿದರು. ಅವರು ಶುರು ಮಾಡಿದಾಗ ಫಸ್ಟ್ ವಿಜಯಪುರದಲ್ಲಿ ಅವರು ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ಅದಾದ ನಂತರ ಬೀದರ್ನಿಂದ ಹೊರಟು ರಾಯಚೂರು ತನಕ ಅವರು ಯಾತ್ರೆಯನ್ನೇನೋ ಮೊದಲ ಹಂತದಲ್ಲಿ ಮಾಡಿದರು. ಎರಡನೇ ಹಂತದ ಯಾತ್ರೆಯೂ ಕೂಡ ಸ್ವಲ್ಪ ಬಿಡುವಿನ ನಂತರ ಶುರು ಮಾಡಿದ್ರು ಕೂಡ ಅದನ್ನು ಪೂರ್ತಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಆಗಲಿಲ್ಲ ಅವ್ರಿಗೆ. ಕಾರಣ ಹೈಕಮಾಂಡ್ನ ಒಂದು ಅಂಕುಶ ಇತ್ತು, ಅವರ ಮೇಲೆ ಹಿಡಿತಾ ಇತ್ತು. ಈಗ ಅಂಕುಶ ಇಲ್ಲ, ಉಚ್ಚಾಟನೆ ಆಗಿದ್ದಾರೆ. ಇಡೀ ರಾಜ್ಯವನ್ನು ಸುತ್ತಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯವರು ಕೂಡ ಇಡೀ ರಾಜ್ಯವನ್ನು ಸುತ್ತೋದಕ್ಕೆ ಒಂದು ಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ. ವರದಿಯನ್ನು ನಿಮಗೆ ಬಿಜೆಪಿಯಿಂದ ಉಚ್ಚಾಟನೆಯಾದರೂ ಶಾಸಕ ಬಸನಗೌಡ ಪಾಟೀಲರ ಸಮರ ನಿಂತಿಲ್ಲ. ಕಮಲ ಪಕ್ಷದಲ್ಲಿದ್ದಾಗಲೂ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮುಗಿಬೀಳುತ್ತಿದ್ದ ಯತ್ನಾಳ್ ಈಗಲೂ ಅದನ್ನೇ ಮುಂದುವರೆಸಿದ್ದಾರೆ. ಹಿಡಿದ ಕಾಯಕವನ್ನು ಕೊನೆವರೆಗೂ ನಿಲ್ಲಿಸೋದಿಲ್ಲ ಎಂಬ ರೀತಿಯಲ್ಲೇ ಯತ್ನಾಳ್ ಮಾತಾಡುತ್ತಿದ್ದಾರೆ. ವಿರೋಧಕ್ಕಾಗಿ ವಿರೋಧ ಅಲ್ಲ, ತನ್ನದೇನಿದ್ದರೂ ಬಿಜೆಪಿಯೊಳಗಿನ ಸೈದ್ಧಾಂತಿಕ ಹೋರಾಟ ಎಂಬ ರೀತಿಯಲ್ಲೇ ಮಾತಾಡುತ್ತಿರುವ ಉಚ್ಚಾಟಿತ ಹಿರಿಯ ಶಾಸಕ ಕೇಂದ್ರದ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ದಿನದಿನವೂ ಬಿಜೆಪಿ ಹೈಕಮಾಂಡ್ ವಿರುದ್ಧ, ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮುಗಿಬೀಳುತ್ತಲೇ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಯತ್ನಾಳ್ಗೆ ಈಗ ಯಡಿಯೂರಪ್ಪ ಕುಟುಂಬ ಒಂದೇ ಟಾರ್ಗೆಟ್. ಇವತ್ತು ಕೊಪ್ಪಳದ ಗವಿಮಠ ಆವರಣದಲ್ಲೂ ಯತ್ನಾಳ್ ಮಾತಿನಲ್ಲೇ ಬೆಂಕಿ ಉಗುಳಿದ್ರು. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಕಾಂಗ್ರೆಸ್ ಅವರು ಒಂದು ಮುಸ್ಲಿಮರ ಪಕ್ಷ. ಅದು ಯಡಿಯೂರಪ್ಪ ಅವನ ಮಗ ಕರೋನಾದಾಗ ಎಷ್ಟು ಒಂದು ಬೆಟ್ಟಿಗೆ ರೊಕ್ಕ ಜೈಲಿಗೆ ಹೋಗಿದಂಥ ವ್ಯಕ್ತಿ.
ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ. ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ವಿಚಾರಣೆ ಮಾಡಿದ್ದೀನಿ. ಯಡಿಯೂರಪ್ಪನವ್ರಿಗೆ ಕರ್ನಾಟಕ BJP ಕೊಟ್ಟಿದ್ದೀರಾ? ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈಯಿಂದ ಮೊದಲು ಫೋನ್ ಕಸ್ಕೊಂಡು ಡಿಲೀಟ್, ವಿಜೇಂದ್ರನ್ನೆಲ್ಲ ಡಿಲೀಟ್ ಮಾಡ್ತಿದ್ದ. ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದಲ್ಲ, ಅವನು ಪಾಪ ಅದೊಂದು ಇದರಲ್ಲಿ ಸಿಟಿ ಸ್ಕ್ಯಾಂಡಲ್ ಸೇರಿಸಿ ಇವರು ಜೀವನ ಹಾಳು ಮಾಡೋದಂತ ವಿಜೇಂದ್ರ. ಕಾಂಗ್ರೆಸ್ ಮಹಾನಾಯಕ, BJP ಮಹಾಕಳ್ಳ. ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸೋದೇ ಯಡಿಯೂರಪ್ಪ, ವಿಜೇಂದ್ರ. ವಿಜಯಪುರದ ಲಿಂಗೈಕ್ಯ ಸಿದ್ದೇಶ್ವರ ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಗವಿಮಠದ ಶ್ರೀಗಳನ್ನ ಆಹ್ವಾನಿಸಲು ಬಸನಗೌಡ ಪಾಟೀಲ್ ಯತ್ನಾಳ್ ಇಂದು ಕೊಪ್ಪಳಕ್ಕೆ ಭೇಟಿ ಕೊಟ್ಟಿದ್ದರು. ಅಧಿಕೃತ ಕಾರ್ಯಕ್ರಮ ಮುಗಿಸಿದ ಬಳಿಕ ರಾಜಕೀಯದ ಮುಂದಿನ ನಡೆ ನಿರ್ಧಾರಗಳ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತಾಡಿದ್ರು. ಬಿಜೆಪಿಗೆ ವಾಪಸ್ ಬರ್ತಾರಾ, ಕಾಂಗ್ರೆಸ್ ಸೇರುತ್ತಾರಾ, ಹೊಸ ಪಕ್ಷ ಕಟ್ಟುತ್ತಾರಾ ಎಂಬ ಚರ್ಚೆಗಳಿಗೆಲ್ಲ ಖಡಕ್ಕು ಉತ್ತರ ಕೊಟ್ಟರು. ಇದೇ ವೇಳೆ ವಿಜಯದಶಮಿ ಹೊತ್ತಿಗೆ ಹೊಸ ಪಕ್ಷ ಕಟ್ಟೋದಿಕ್ಕೂ ಮುಂಚೆ ರಾಜ್ಯ ಪ್ರವಾಸ ಮಾಡುವುದಾಗಿ ಘೋಷಿಸಿದ್ದಾರೆ. ನಾನು ಸಾಮಾಜಿಕ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ. ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡುತ್ತಿದ್ದಾರೆ. ಅವರು ಕಾಂಗ್ರೆಸ್ ಸೇರುತ್ತಾರೆ ಎಂಬೆಲ್ಲ ಚರ್ಚೆಗಳು ಈಗಾಗಲೇ ವಿಧಾನಸೌಧದಿಂದ ಹಿಡಿದು ವಿಜಯಪುರದವರೆಗೂ ನಡೆದಿವೆ. ಇಂಥ ಸಂದರ್ಭದಲ್ಲೇ ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಶಾಸಕ ಯತ್ನಾಳ್ರನ್ನ ಭೇಟಿಯಾಗಿ ಚರ್ಚಿಸಿದ್ದು ಈ ಊಹಾಪೋಹಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕ ಹುಟ್ಟಿಸಿತ್ತು. ಆದರೆ ಯತ್ನಾಳ್ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆಯನ್ನ ಖುದ್ದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಳ್ಳಿ ಹಾಕಿದ್ದಾರೆ. ಯತ್ನಾಳರ ಸಿದ್ಧಾಂತ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಹೊಂದಾಣಿಕೆಯಾಗಲ್ಲ ಎಂದಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ, ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ. ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದ್ರೆ ಬಹುಶಃ ಅವರು ಅದರ ಬಗ್ಗೆ ನಾನು ಆಲೋಚನೆ ಮಾಡಿದ್ರೂ ಗೊತ್ತಿಲ್ಲ. ಅತ್ತ ಕಾಂಗ್ರೆಸ್ನವರು ತಮ್ಮ ಪಕ್ಷದ ಬಾಗಿಲನ್ನು ಯತ್ನಾಳ್ಗೆ ತೆರೆಯಲ್ಲ ಅಂತಿದ್ದಾರೆ. ನಾನು ಅವರ ಪಕ್ಷದ ಬಾಗಿಲು ಬಡಿಯುವ ಜಾಯಮಾನದವನೇ ಅಲ್ಲ ಎಂಬ ರೀತಿಯಲ್ಲಿ ಯತ್ನಾಳ್ ಮಾತಾಡಿದ್ದಾರೆ. ಈ ಜನ್ಮ ಅಥವಾ ಮುಂದಿನ ಜನ್ಮದಲ್ಲೂ ಕಾಂಗ್ರೆಸ್ ಸೇರೋದಿಲ್ಲ ಎಂದು ಜನ್ಮ ಜನ್ಮಾಂತರಗಳ ಭರವಸೆಯನ್ನು ಒಂದೇ ಬಾರಿಗೆ ಕೊಟ್ಟು ಮುಗಿಸಿದ್ದಾರೆ. ತಾನು ಕಾಂಗ್ರೆಸ್ ಸೇರುತ್ತಿದ್ದೇನೆ ಅನ್ನೋದೆಲ್ಲ ಊಹಾಪೋಹ ಎನ್ನುತ್ತಲೇ ಇದೂ ಕೂಡ ವಿಜಯೇಂದ್ರ ಸೃಷ್ಟಿಸಿರುವ ಸುಳ್ಳಿನ ಕಥೆ ಎಂದು ಯತ್ನಾಳ್ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿದೆ. ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು, ನಕಲಿ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು. ಇದೇ ವೇಳೆ ತಮ್ಮನ್ನು ಉಚ್ಚಾಟನೆ ಮಾಡಿದ ಬಿಜೆಪಿ ಹೈಕಮಾಂಡ್ಗೂ ಟಕ್ಕರ್ ಕೊಟ್ಟರು ಯತ್ನಾಳ್. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಏನೂ ಕ್ರಮ ಕೈಗೊಳ್ಳದ ಹೈಕಮಾಂಡ್ ಭ್ರಷ್ಟರಿಗೆ, ಲೂಟಿಕೋರರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂದು ಝಾಡಿಸಿದ್ರು. ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ವಿಚಾರಣೆ ಮಾಡ್ತೀನಿ. ಅಂದರೆ BJPಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ BJP ಬೀಜ ಕೊಟ್ಟಿದ್ದೀರಾ? ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅದು ವಿಜೇಂದ್ರಪ್ಪ ಕೈ ಇದೆ. ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್, ಮತ್ತೆ ಕಾಂಗ್ರೆಸ್ ಮಹಾನಾಯಕ, BJP ಮಹಾಕಳ್ಳ, ಇಬ್ರು ಕೂಡ. ಹೀಗೆ IPLಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರು ಮಾತಿನಲ್ಲೇ 6-4 ಬಾರಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ನಡುವೆಯೇ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಕೆಲಸಕ್ಕೆ ಅಭಿಮಾನಿಗಳೇ ಚಾಲನೆ ಕೊಟ್ಟಂತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಯತ್ನಾಳ್ ಪರ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಇಲ್ಲದಿದ್ರೆ ಮಾತ್ರ ಮತ್ತೆ ಬಿಜೆಪಿಗೆ ಯತ್ನಾಳ್ ವಾಪಸ್ ಆಗ್ತಾರೆ ಎಂಬ ಸಂದೇಶ ರವಾನೆ ಮಾಡೋ ಕೆಲಸಗಳೂ ಆಗ್ತಿವೆ. ಅದಕ್ಕೆ ತಕ್ಕಂತೆಯೇ ಮಾತನಾಡಿರುವ ಯತ್ನಾಳ್ ಚೆನ್ನಮ್ಮ, ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಒಳಗೊಂಡಿರುವ ಹಿಂದೂ ಪಕ್ಷವೊಂದನ್ನು ಸ್ಥಾಪನೆ ಮಾಡ್ತೇನೆ ಎಂದಿದ್ದಾರೆ. ನಾವು ಬರೀ ಚೆನ್ನಮ್ಮ, ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ, ಇಡೀ ಹಿಂದೂ ಸಮಾಜ ಸಲ ಕೆಲಸ ಮಾಡ್ತಾರೆ. ಆದರೆ ಚೆನ್ನಮ್ಮರು ಬರ್ತಾರೆ, ರಾಯಣ್ಣನು ಬರ್ತಾನೆ, ವಾಲ್ಮೀಕಿ ಬರ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಯತ್ನಾಳ್ ಹೀಗೆ ಮಾತಿನಲ್ಲೇ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಾ ಮುನ್ನುಗ್ಗುತ್ತಿದ್ರೆ ಬಿಜೆಪಿ ಘಟಕ ಎಲ್ಲವನ್ನೂ ನೋಡುತ್ತಲೇ ಕುಳಿತಿದೆ. ಒಂದಿಷ್ಟು ಮಂದಿ ಯತ್ನಾಳ್ ಪರ ಮಾತಾಡ್ತಿದ್ದರೆ ಇನ್ನೂ ಕೆಲವರು ಸಿಕ್ಕಿದ್ದೇ ಚಾನ್ಸ್ ಎಂಬ ರೀತಿಯಲ್ಲಿ ಹಳೆ ಸಿಟ್ಟನ್ನು ಸೇರಿಸಿಯೇ ಯತ್ನಾಳ್ಗೆ ಪಂಚ್ ಕೊಡ್ತಿದ್ದಾರೆ. ನೋಡೋಣ, ಪಾರ್ಟಿ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾರ್ಟಿ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಂಥ ಕೆಲಸ ಪಾರ್ಟಿ ಮಾಡುತ್ತೆ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ.
ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು. ಇವತ್ತಿನ ಕಲಿಯುಗದ ಏನು ಶಿಶುಪಾಲ ಅಂದರೆ ಅದು ಯತ್ನಾಳ್. ಅದಕ್ಕೆ ಹೇಗೆ ಶಿಶುಪಾಲನಿಗೆ ಶಿಕ್ಷೆ ಆಯಿತೋ ಅದೇ ರೀತಿಯಾದಂಥ ಶಿಕ್ಷೆ ಈ ರಾಜ್ಯದ ಜನ ಬಸವನಗೌಡ ಯತ್ನಾಳಕ್ಕೆ ಕೊಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ರಾಜ್ಯದಲ್ಲಿ ರಾಜಾಹುಲಿ ವರ್ಸಸ್ ಹಿಂದೂ ಹುಲಿ ನಡುವಿನ ಫೈಟ್ ಯತ್ನಾಳ್ ಉಚ್ಚಾಟನೆ ನಂತರವೂ ಮುಂದುವರೆದಿದೆ. ಯುಗಾದಿ ಹಬ್ಬದ ಸಡಗರದ ನಡುವೆಯೇ ಮಾತಿನೇಟುಗಳ ಮೂಲಕ ಯತ್ನಾಳ್ ಸಮರ ಮುಂದುವರೆದಿದೆ. ಇದರ ತೀವ್ರತೆಯನ್ನು ತಗ್ಗಿಸಲೋ ಏನೋ ಎಂಬಂತೆ ರಾಜ್ಯ ಬಿಜೆಪಿಯ ನೇತೃತ್ವದಲ್ಲಿ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆ ಘೋಷಣೆಯಾಗಿದೆ. ಏಪ್ರಿಲ್ 2ರಿಂದಲೇ ವಿಜಯೇಂದ್ರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಶುರುವಾಗಲಿದ್ದು, ಇದೆಲ್ಲ ಯತ್ನಾಳ್ ಉಚ್ಚಾಟನೆಯಿಂದ ಎದ್ದಿರುವ ಬಿಸಿಯನ್ನು ತಗ್ಗಿಸಲು ನಡೆಯುತ್ತಿರುವ ಪ್ರಯತ್ನವೇ ಎಂಬ ಅನುಮಾನ ಕೂಡ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಒಬ್ಬರು ಪಕ್ಷ ಕಟ್ಟೋದಕ್ಕೆ ಬೇಕಾಗಿ ಯಾತ್ರೆಯನ್ನು ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಾಗಲೇ ಮತ್ತೊಬ್ಬರು ಜನಾಕ್ರೋಶ ಯಾತ್ರೆಯನ್ನು ಹೊರಡಿಸ್ಕೊಂಡು ಹೊರಡ್ತಾ ಇದ್ದಾರೆ. 3 ಹಂತಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶ ಯಾತ್ರೆಯ ಮೂಲಕವಾಗಿ ಬೆಲೆ ಏರಿಕೆಯ ವಿರುದ್ಧದ ದೊಡ್ಡ ಸಮರವನ್ನು ಸಾರಿರುವಂಥದ್ದು BJP. ಆ ಕೆಲಸವನ್ನು ಮಾಡ್ತಾ ಇದ್ಕೊಂಡು ಜೇಬು ಗಟ್ಟಿ ಮಾಡ್ಕೊಳ್ಬೇಕಾಗಿದೆ. ಈಗ ಬಹಳ ಮುಖ್ಯವಾಗಿ ನಾಳೆಯಿಂದ ದುನಿಯಾ ದುಬಾರಿ ಆಗ್ತಾ ಇದೆ. ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ಬೆಲೆ ಏರಿಕೆಗಳೆಲ್ಲವೂ ಕೂಡ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದೆ. ಹೊಸ ಆರ್ಥಿಕ ವರ್ಷದೊಂದಿಗೆ ಹೊಸದಾಗಿ ದರ ಏರಿಕೆಯ ಬಿಸಿ ತಟ್ಟುವಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರ ಈಗಾಗಲೇ ಹಾಲಿನ ದರ ಏರಿಕೆಯನ್ನು ಮಾಡಿದೆ, ನೀರಿನ ದರ ಏರಿಕೆ ಪ್ರಸ್ತಾಪವನ್ನು ಮಾಡಿತ್ತು, ಆದರೆ ಅದು ಇನ್ನೂ ಕೂಡ ಜಾರಿಯಾಗಿಲ್ಲ. ಆದರೆ ವಿದ್ಯುತ್ ದರದ ಏರಿಕೆಯನ್ನೇನು ಮಾಡಿದೆ, ಆ ವಿದ್ಯುತ್ ದರದ ಏರಿಕೆಯು ಕೂಡ ಏಪ್ರಿಲ್ ತಿಂಗಳಿನಿಂದ ಜಾರಿಗೆ ಆಗ್ತಿರುತ್ತದೆ. ಕೇವಲ ರಾಜ್ಯ ಸರ್ಕಾರದ ವಿಚಾರಗಳಲ್ಲಿ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಟೋಲ್ಗೆ ಹೋದರೆ ಟೋಲ್ನಲ್ಲೂ ಕೂಡ ದರ ಏರಿಕೆ ಆಗುವಂತಹ ಕಾಲ ಬಂದಿದೆ. ಮತ್ತು 5% ಏರಿಕೆಯನ್ನು ಟೋಲ್ನಲ್ಲೂ ಕೂಡ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ಈ ಟೋಲ್ನಲ್ಲಿ ದರ ಏರಿಕೆಯನ್ನು ಈ ಸ್ವರೂಪದಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿನಿತ್ಯ ಮತ್ತು ಅದರ ನೇರವಾದ ಬಿಸಿ ಡೈರೆಕ್ಟಾಗಿ ನಾವು ಅಲ್ಲಿ ದುಡ್ಡು ಕಟ್ಟೋದಕ್ಕೂ ಇರೋದಿಲ್ಲ. ಅಲ್ಲಿ ಹೋದಾಗ ಏನೋ ವೆಹಿಕಲ್ಗಳಲ್ಲಿ ಈ ಫಾಸ್ಟ್ಯಾಗ್ನ ಮೂಲಕವಾಗಿ ದುಡ್ಡು ಕಟ್ಟಾಗುವಂಥದ್ದು ಖಾಲಿಯಾದ ನಂತರನೇ ಗೋಚರ ಆಗೋದು. ಈ ಸ್ವರೂಪದಲ್ಲೂ ಕೂಡ ನಾಳೆಯಿಂದ ಹಣ ಹೆಚ್ಚು ಕಟ್ಟಬೇಕಂತ ಅನಿವಾರ್ಯತೆ ಬರ್ತಾ ಇರುವಂಥದ್ದು. ಯಾವ್ಯಾವುದಕ್ಕೆಲ್ಲ ದರ ಏರಿಕೆ ಆಗಿದೆ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ. ಮತ್ತು ಈಗಾಗಲೇ BJPಯವರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಮತ್ತು ಅದರ ಮುಂದುವರೆದ ಭಾಗವಾಗಿ ಜನಾಕ್ರೋಶ ಯಾತ್ರೆ, ಹೀಗೆ 2 ಹಂತಗಳಲ್ಲಿ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆಯ ವಿರುದ್ಧ ದೊಡ್ಡ ಸಮರವನ್ನು ಸಾರಬೇಕು. ಬಹುಶಃ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕೃತವಾಗಿ ಸರ್ಕಾರದ ಒಂದು ಕಾರ್ಯವೈಖರಿಯ ವಿರುದ್ಧದ ದೊಡ್ಡ ಸಮರವಾಗಿ ಈ ಬಾರಿ ಘೋಷಣೆ ಮಾಡಿಕೊಂಡಿದೆ ಭಾರತೀಯ ಜನತಾ ಪಕ್ಷ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇವೆಲ್ಲವೂ ಕೂಡ ಹೋರಾಟವನ್ನು BJPಯವರು ಮಾಡ್ತಾ ಇದ್ದಾರೆ. ಸರ್ಕಾರ ತನ್ನ ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದೆ. ವಿಶೇಷವಾಗಿ ಹಾಲಿನ ದರ ಏರಿಕೆ ಇರ್ಬೋದು, ಇದರಲ್ಲಿ ಬರುವಂತಹ ಏರಿಕೆಯಾಗಿರ್ತಕ್ಕಂಥ ಹಣ ಏನಿದೆ ಅದು ನೇರವಾಗಿ ರೈತರ ಪಾಕೆಟ್ಗಳಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಸರ್ಕಾರ ಈಗಾಗಲೇ ಜನರಿಗೆ ಭರವಸೆಯನ್ನು ಕೊಟ್ಟಿದೆ, ರೈತರಿಗೆ ಭರವಸೆಯನ್ನು ಕೊಟ್ಟಿದೆ. ಅಷ್ಟರ ಮಟ್ಟಿಗೆ ರೈತರ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಯಾವ್ಯಾವುದಕ್ಕೆಲ್ಲ ದರ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದರೆ, ನಂದಿನಿ ಹಾಲು ಮತ್ತು ಮೊಸರು ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಅರ್ಧ ಲೀಟ್ರಿಗೆ 2 ರೂಪಾಯಿ ದರ ಏರಿಕೆ ಆಗ್ತಾ ಇರುವಂಥದ್ದು. ಹಾಲು ಮೊಸರು ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಇನ್ನು ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆಯಷ್ಟು ಹೆಚ್ಚಳ ಅನ್ವಯ ಆಗುತ್ತೆ. ಅಂದರೆ ಅದು ಓವರಾಲ್ ಆಗಿ ಬೇರೆ ಬೇರೆ ರೀತಿಯಂಥ ಕ್ಯಾಲ್ಕುಲೇಷನ್ ಮೂಲಕವಾಗಿ ಒಂದಿಷ್ಟು ಗೊಂದಲಕಾರಿಯಾಗಿದ್ದರೂ ಕೂಡ 10 ಪೈಸೆ ಇಳಿಸಿದಂಗೆ ಮಾಡಿ ಒಟ್ಟಾರೆ ಅದನ್ನು ಲೆಕ್ಕ ಹಾಕಿದಾಗ 36 ಪೈಸೆಯಷ್ಟು ಹೆಚ್ಚಳ ಆಗುತ್ತೆ. ಯಾಕೆಂದರೆ ಸ್ಥಿರ ದರದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಇನ್ನು ವಿದ್ಯುತ್ ನಿಗದಿತ ದರ ತಿಂಗಳಿಗೆ 25 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ನಿಗದಿತ ದರವನ್ನು 25 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ದಾರೆ. ಇದು ಕೂಡ ನೇರವಾಗಿ ಕನ್ಸ್ಯೂಮರ್ಗೆ ಬೀಳ್ತಾ ಇರುವಂಥ ಹೊಡೆತ. ಇನ್ನು ಮನೆ ಕಚೇರಿ ಲಿಫ್ಟ್ ನವೀಕರಣ ಶುಲ್ಕವನ್ನು 1500 ರೂಪಾಯಿಗೆ ಹೆಚ್ಚಳ ಮಾಡಿಕೊಳ್ಳಲಾಗಿದೆ. ಈ ಶುಲ್ಕದ ಏರಿಕೆಯು ಕೂಡ ಅನೇಕ ಕಚೇರಿಗಳಲ್ಲಿ ಇದರ ಬಿಸಿ ತಟ್ಟುವಂಥದ್ದಿದೆ ಮುಂದಿನ ದಿವಸಗಳಲ್ಲಿ. ಇನ್ನು ಟ್ರಾನ್ಸ್ಫಾರ್ಮರ್ಗಳ ನವೀಕರಣದ ಶುಲ್ಕವನ್ನು 3000 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ದಾರೆ. ಇದು ಸಹಜವಾಗಿಯೇ ಎಲ್ಲ ಭಾಗಗಳಲ್ಲೂ ಕೂಡ ಜನರಿಗೆ ತಟ್ಟುವಂಥದ್ದಿದೆ. ಟ್ರಾನ್ಸ್ಫಾರ್ಮರ್ ನವೀಕರಣ ಶುಲ್ಕ 3000 ರೂಪಾಯಿಯಷ್ಟು ಹೆಚ್ಚಳವನ್ನು ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಇನ್ನು ಹೊಸ ವಾಹನ ಖರೀದಿ ಮೇಲಿನ ಸೆಸ್ಸನ್ನು 1000 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿದೆ. ಮೋಟಾರು
ತೆರಿಗೆಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆಯ ಅಡಿಯಲ್ಲಿ 1,000 ರೂಪಾಯಿ ಹೆಚ್ಚಳ ಆಗುತ್ತೆ. ಎಲ್ಲೋ ಬೋರ್ಡ್ಗಳಿಗೆ ಪೂರ್ಣ ರಸ್ತೆ ತೆರಿಗೆ 50,000 ರೂಪಾಯಿ ಇದ್ದಂಥದ್ದು ಈಗ 70,000 ರೂಪಾಯಿಗೆ ಏರಿಕೆ ಆಗ್ತಾ ಇರುವಂಥದ್ದು. ಈ ರೀತಿಯಾಗಿ ಇಲ್ಲೂ ಕೂಡ ದರ ಏರಿಕೆಯ ಬಿಸಿ ಇದು ಪ್ರಯಾಣಿಕರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. BBMP ಕಸ ಸಂಗ್ರಹ ಸೆಸ್ ತಿಂಗಳಿಗೆ 50 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿದೆ. BBMPಯ ಕಸ ಸಂಗ್ರಹಕ್ಕೆ ಸಂಬಂಧಪಟ್ಟಂತಹ ಸೆಸ್ಸನ್ನು 50 ರೂಪಾಯಿಯನ್ನು ಜಾರಿ ಆಗ್ತಾ ಇರುವಂಥದ್ದು. ಇದು ಕೂಡ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಕಸದ ವಿಲೇವಾರಿಯನ್ನು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಇದ್ದೇ ಇದೆ. ರಾಜ್ಯದ 66 ಟೋಲ್ಗಳಲ್ಲಿ ಶುಲ್ಕವನ್ನು 5% ಹೆಚ್ಚಳ ಮಾಡ್ತಾ ಇದ್ದಾರೆ. 5% ಹೆಚ್ಚಳವನ್ನು 66 ಟೋಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇದು 5% ಅನ್ನುವಂಥದ್ದು 100 ರೂಪಾಯಿಗೆ 5 ರೂಪಾಯಿ ಅಂತೇಳಿ ಮಾತ್ರ ಆಗೋದಿಲ್ಲ. 50 ರೂಪಾಯಿ ಇದ್ದಂತಲ್ಲಿ ಅದು 2.5 ರೂಪಾಯಿ ಬದಲಿಗೆ ಅದು 3 ರೂಪಾಯಿಗೆ ಹೋಗುತ್ತೆ. ಈ ರೀತಿಯಾಗಿ ದರ ಏರಿಕೆಯ ಬಿಸಿ ತಟ್ಟುತ್ತೆ. ನಾಳೆಯಿಂದ ಟೋಲ್ ಬೂತ್ಗಳಲ್ಲೂ ಕೂಡ ನಾಳೆಯಿಂದ ದರ ಬಿಸಿ ತಟ್ಟುತ್ತೆ. ಇನ್ನು ಮಧ್ಯಮ ವರ್ಗಕ್ಕೆ ಒಂದಿಷ್ಟು ಗಿಫ್ಟ್ ನಾಳೆಯಿಂದ ಅನ್ವಯ ಆಗುತ್ತೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದಂತಹ ಕಳೆದ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿತ್ತು ಆ ಪ್ರಾಮಿಸ್ ಇವಾಗ ಫುಲ್ಫಿಲ್ ಆಗ್ತಾ ಇರುವಂಥದ್ದು, ಅದು ಜಾರಿ ಆಗ್ತಾ ಇರುವಂಥದ್ದು. 12,75,000ವರೆಗಿನ ಆದಾಯದಾರರಿಗೆ ತೆರಿಗೆ ರಿಯಾಯಿತಿ, ತೆರಿಗೆ ವಿನಾಯಿತಿ ಏನಿದೆ ಅದು 2025-26ರ ಆರ್ಥಿಕ ವರ್ಷದಿಂದ ಜಾರಿಯಾಗುತ್ತೆ, ಅದು ಆರಂಭ ಆಗುತ್ತೆ. ಇನ್ನು ಮಕ್ಕಳ ಟ್ಯೂಷನ್ ಫೀಸ್, ಗೃಹ ಸಾಲ, ಸುಕನ್ಯಾ ಸಮೃದ್ಧಿ ಹೂಡಿಕೆ, ಹಾಗೆಯೇ ಮುಂದುವರೆದು LIC ಹೂಡಿಕೆ, ಹಿರಿಯ ನಾಗರಿಕರ ಉಳಿತಾಯ ದಾಖಲೆಗಳನ್ನು ನೀಡಿ ಈ ವಿನಾಯಿತಿಯನ್ನು ಪಡ್ಕೊಳ್ಬೋದು. ಅಂದರೆ ನೀವು ಈ ವಿನಾಯಿತಿಯನ್ನು ಪಡ್ಕೊಳ್ಳೋದಕ್ಕೆ ಅದನ್ನು ಕ್ಲೇಮ್ ಮಾಡ್ಕೊಳ್ಬೇಕಾಗಿರುವಂಥದ್ದು, ಆ ವಿನಾಯಿತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಇದ್ದಾವೆ. ಒಂದು ಸ್ವಂತ ಮನೆಗೆ ಇದ್ದಂತಹ ತೆರಿಗೆ ವಿನಾಯಿತಿ ಈಗ 2 ಸ್ವಂತ ಮನೆಗಳಿಗೆ ವಿಸ್ತರಣೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿ 2 ಸ್ವಂತ ಮನೆಗಳನ್ನು ಹೊಂದಿದ್ರೂ ಕೂಡ ಅವರಿಗೆ ತೆರಿಗೆ ವಿನಾಯಿತಿಗಳು ಸಿಗ್ತವೆ. ಇನ್ನು ಹಿರಿಯ ನಾಗರಿಕರ ಉಳಿತಾಯದ ಹಣದ TDS ಮಿತಿ ಏರಿಕೆಯಾಗಿದೆ. ಅದು 50,000 ರೂಪಾಯಿ ಇದ್ದದ್ದು 1 ಲಕ್ಷ ರೂಪಾಯಿಗೆ ಈಗ ಏರಿಕೆಯಾಗಿದೆ. TDSನ ಮಿತಿಯನ್ನು 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹೀಗೆ ಮಧ್ಯಮ ವರ್ಗಕ್ಕೆ ಒಂದಿಷ್ಟು ಗಿಫ್ಟ್ ಕೂಡ ಇದೇ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. PF ಹಣ ವಿತ್ಡ್ರಾ ಸರಳೀಕರಣ ಆಗಿದೆ. ಅಪ್ಲೈ ಮಾಡಿದ 3 ದಿನದಲ್ಲಿ ಖಾತೆಗೆ ಹಣ ಬಂದು ಬೀಳುತ್ತೆ. PF ಹಣ ವಿತ್ಡ್ರಾ ಮಾಡುವಂತಹದ್ದಕ್ಕೆ ಇರುವಂತಹ ನಿಯಮಗಳನ್ನು ಇದುವರೆಗೆ ಅದು 15 ದಿವಸಗಳವರೆಗೆ ತೆಗೆದುಕೊಳ್ತಾ ಇತ್ತು. ಬಟ್ ಇವಾಗ PF ಹಣ ವಿತ್ಡ್ರಾ ಸರಳೀಕರಣ ಆಗಿದೆ. ಇದರಿಂದಾಗಿ ಅದು ನೇರವಾಗಿ ಬಂದು ಅಕೌಂಟ್ಗೆ ಬೀಳುತ್ತೆ. ಅದಕ್ಕೆ ಕಾಯುವಿಕೆಯ ಅವಧಿ ಏನಿತ್ತು ಅದನ್ನು ಈಗ ಕಡಿಮೆ ಮಾಡಲಾಗಿದೆ. ಅದನ್ನು 3 ದಿವಸಕ್ಕೆ ಇಳಿಸಲಾಗಿದೆ. ಹಾಗೆಂತೇಳಿ PFಗೆ ಅಪ್ಲೈ ಮಾಡಿ ಅದು ನಿಮಗೆ ಅದಕ್ಕೆ ಎಲ್ಲ ಅರ್ಹತೆಗಳಿದ್ದಾಗ ಮಾತ್ರ ಆ ರೀತಿಯಾಗಿ 3 ದಿವಸದಲ್ಲಿ ಬರುತ್ತೆ. ಇಲ್ಲದೆ ಹೋದಾಗ ಅದು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ, ಆದರೆ ಸಕಾರಣಗಳು ಬೇಕು. ಯಾವ ಕಾರಣಗಳಿಗಾಗಿ ನೀವು ಅಪ್ಲೈ ಮಾಡಿದ್ದೀರಿ ಅನ್ನುವಂಥದ್ರ ಆಧಾರದ ಮೇಲೆ PF ವಿತ್ಡ್ರಾದ ಮಿತಿ ಅದು 3 ದಿವಸಗಳಲ್ಲಿ ನಿಮ್ಮ ಅಕೌಂಟ್ಗೆ ಬರುವಂಥದ್ದು ಸಿಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಏನೇ ಸಮರ್ಥನೆಗಳನ್ನು ಕೊಡ್ಬೋದು ದರ ಏರಿಕೆಗೆ ಸಂಬಂಧಪಟ್ಟಂತೆ. ಆದರೆ ಯಾಕಂದರೆ ಒಂದು ಕಡೆಯಲ್ಲಿ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸಹಜವಾಗಿಯೇ ರೈತರಿಗೆ ಉತ್ಪಾದನಾ ಕಾಸ್ಟ್ ಕೂಡ ಹೆಚ್ಚಳ ಆಗಿದೆ. ಅದನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ರೈತರಿಗೂ ಕೂಡ ಈ 4 ರೂಪಾಯಿ ಏರಿಕೆ ಅನುಕೂಲವನ್ನು ಮಾಡಿಕೊಡಬಹುದು. 10 ಲೀಟ್ರು ಹಾಲು ಹಾಕ್ತಾ ಇರುವಂತಹ ವ್ಯಕ್ತಿಗೆ ದಿವಸಕ್ಕೆ 40 ರೂಪಾಯಿಯಷ್ಟು ಹೆಚ್ಚುವರಿಯಾಗಿ ಈಗ ಸಿಗುತ್ತೆ 4 ರೂಪಾಯಿ ಏರಿಕೆಯಿಂದಾಗಿ ಅನ್ನುವಂಥದ್ದು. ಅದು ಸಹಜವಾಗಿಯೇ ರೈತರಿಗೆ ಒಂದು ರೀತಿಯಂಥ ಖುಷಿಯ ವಿಚಾರಣೆ. ಆ ಮೂಲಕವಾಗಿ ದಿವಸಕ್ಕೆ 40 ರೂಪಾಯಿ ಅಂದರೆ ತಿಂಗಳಿಗೆ 1,200 ರೂಪಾಯಿಯಷ್ಟು ಹಣ ಹೆಚ್ಚುವರಿಯಾಗಿ ಒಬ್ಬ ರೈತರಿಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇದು ಸರ್ಕಾರ ಮಾಡಿರುವಂತಹ ಈ ದರ ಏರಿಕೆಯ ಪರಿಣಾಮ ರೈತರ ದೃಷ್ಟಿಯಿಂದ ನೋಡಿದಾಗ. ಆದರೆ ಗ್ರಾಹಕರ ದೃಷ್ಟಿಯಿಂದ ನೋಡಿದಾಗ ಪ್ರತಿನಿತ್ಯ 1 ಲೀಟ್ರು ಹಾಲನ್ನು ಖರೀದಿ ಮಾಡ್ತಕ್ಕಂತಹ ಮನೆಯ ವ್ಯಕ್ತಿಗೆ ದಿವಸಕ್ಕೆ 4 ರೂಪಾಯಿ ಏರಿಕೆ ಆಗುತ್ತೆ. ಇದು ಸಹಜವಾಗಿಯೇ ಒಂದು ತಿಂಗಳಿಗೆ 120 ರೂಪಾಯಿಯನ್ನು ಎಕ್ಸ್ಟ್ರಾ ನಾವು ಪೇ ಮಾಡಬೇಕಂತ ಅನಿವಾರ್ಯತೆಯನ್ನು ಸೃಷ್ಟಿಸಿರುವಂಥದ್ದು. ಗ್ರಾಹಕರಿಗೆ ಈ ರೀತಿಯ ಹೊಡೆತವೂ ಕೂಡ ಬಿದ್ದಿದೆ. ಪ್ರತಿಪಕ್ಷ ಇದನ್ನು ಒಂದು ದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿ ಜನರ ನಡುವೆ ಒಂದು ಜಾಗೃತಿಯನ್ನು ಮೂಡಿಸುತ್ತಾ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನು ಸೃಷ್ಟಿಸುವಂತಹ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ. ರಾಜಕೀಯ ಪಕ್ಷಗಳವರು ಈ ಕೆಲಸವನ್ನು ಮಾಡಬೇಕು. ಹಾಗಿದ್ದಾಗ ಸರ್ಕಾರವು ಕೂಡ ತನ್ನ ಬೆಲೆ ಏರಿಕೆಯ ವಿಚಾರಗಳಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಹೆಚ್ಚು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.